ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಹಾರ್ಟ್ ಅಟ್ಯಾಕ್ ಬಗ್ಗೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಅದ್ರಾಗ ಏನೇನು ಲಕ್ಷಣ ಇರ್ತಾವ, ಅದ್ರಾಗ ಏನೇನು ಚಿಕಿತ್ಸೆ ಕೊಡ್ಲಾಗ್ತೈತಿ, ಸಂಪೂರ್ಣ ಮಾಹಿತಿ ಬಹಳ ಸರಳ ಭಾಷೆಯಲ್ಲಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ಹಾರ್ಟ್ ಅಟ್ಯಾಕ್ ನೋಡ್ರಿ, ಈ ಕಡೆ ಎಲ್ಲ ಹಾರ್ಟ್ ಆಗೈತಿ ಅಂತ ಕರೀತಾರೆ. ನಮ್ಮ ಕಡೆ ಪೇಷಂಟ್ಗೆ ಹಾರ್ಟ್ ಆಗೈತೆ ಅಂತ, ಹಾರ್ಟ್ ಅಟ್ಯಾಕ್ ಅನ್ನಂಗಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ನೋಡ್ರಿ ಒಂದು ಕಾಮನ್ ಪದ, ಎಲ್ಲರೂ ಕಾಮನ್ ಜನತೆ ಎಲ್ಲರೂ ಯೂಸ್ ಮಾಡೋದು. ಇದು ಮೆಡಿಕಲ್ ಟರ್ಮ್ನಾಗ ಕೊರೋನರಿ ಹಾರ್ಟ್ ಡಿಸೀಸ್ ಅಂತಾರೆ, ಇಲ್ಲ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರೀತಾರೆ. ಸೊ ಈ ಹಾರ್ಟ್ ಅಟ್ಯಾಕ್ದಾಗ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, ನಮ್ದು ಹಾರ್ಟ್ ಇರ್ತೈತಲ್ಲ, ಹೃದಯ. ಸೊ ಇದ್ರಾಗ ಬ್ಲಡ್ ವೆಸಲ್, ರಕ್ತ ಸಂಚಾರ ನಳಿ ಏನಿರ್ತೈತೆ ನೋಡ್ರಿ, ಆ ನಳಿ ಒಳಗ ಬ್ಲಾಕೇಜ್ ಆಗ್ತೈತಿ. ಪ್ಲೇಕ್ ಅಂತ ಒಂದು ಹೊಲಸ್ ಕುಂದಿರ್ತೈತಿ. ನಮ್ಮ ರಕ್ತ ಸಂಚಾರ ಒಳಗೆ ಪ್ಲೇಕ್ ಅಂತ ಹೊಲಸ್ ಕುಂದಿರ್ತೈತಿ. ಈಗ ನಮ್ಮ ಬ್ಲಡ್ ವೆಸಲ್ ಏನೇನ್ ಕೆಲಸ ಮಾಡುತ್ತಪ್ಪ ಅಂದ್ರ, ನಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡುತ್ತಾ, ಆಕ್ಸಿಜನ್ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡುತ್ತಾ, ಅಂದ್ರೆ ಡೈಲಿ ಆಕ್ಟಿವಿಟೀಸ್ ಅದ್ರದ್ದು ಏನೇನ್ ಆಗ್ಬೇಕು ಅದು ಆಗ್ತಿರ್ತೈತಿ. ಈಗ ಆ ಬ್ಲಡ್ ವೆಸಲ್ನಾಗ ಪ್ಲೇಕ್ ಹೊಲಸ್ ಕುಂತಂದ್ರೆ ಏನಾಗುತ್ತಾ, ಹಾರ್ಟಿಗೆ ಏನ್ ರಕ್ತ ಹೋಗ್ಬೇಕು, ಆಕ್ಸಿಜನ್ ಹೋಗ್ಬೇಕು, ನ್ಯೂಟ್ರಿಯೆಂಟ್ಸ್ ಹೋಗ್ಬೇಕು, ಅದು ಹೋಗಂಗಿಲ್ಲ. ಅದ್ರ ಸಂಬಂಧ ಹಾರ್ಟ್ ಡ್ಯಾಮೇಜ್ ಆಗಿಬಿಡ್ತೈತ್ರಿ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರ. ಈಗ ಇದು ಪ್ಲೇಕ್ ಹೊಲಸ್ ಏನ್ ಕುಂತಿರ್ತೈತಿ ನೋಡ್ರಿ, ಈಗ ಸಾಮಾನ್ಯ ತಿಳಿಸ್ಬೇಕಂದ್ರ ನಿಮ್ಮ ಮನೆ ಕಿಚನ್ ರೂಮ್ನಾಗ ಸಿಂಕ್ ಇರ್ತೈತಲ್ಲ, ಸಿಂಕ್ ಬ್ಲಾಕ್ ಆದ್ರೆ ನೀರ್ ತಳ ಹೋಗಲ್ಲ ನೋಡ್ರಿ. ಅದೇ ರೀತಿ ನಮ್ ಬ್ಲಡ್ ವೆಸಲ್ ನ ಹೊಲಸ್ ಕುಂತಂದ್ರ ರಕ್ತ ಮುಂದೆ ಹೋಗಂಗಿಲ್ಲ, ಅಲ್ಲೇ ಜಾಮ್ ಆಗ್ಬಿಡ್ತೈತಿ, ಹಾರ್ಟ್ ಬ್ಲಾಕ್ ಆಗಿಬಿಡ್ತೈತಿ. ಈಗ ಪ್ಲೇಕ್ ಏನಿರ್ತೈತಿ ನೋಡ್ರಿ ಹೊಲಸು, ಅದು ಕೊಲೆಸ್ಟ್ರಾಲ್ ಮತ್ತೆ ಫ್ಯಾಟಿ ಸಬ್ಸ್ಟೆನ್ಸ್ ಅಂತ ತಯಾರಾಗುತ್ತೆ. ಅದು ಅಲ್ಲೇ ಬಹಳ ವರ್ಷಗಟ್ಲೆ ಕೂತಿರ್ತೈತಲ್ಲ, ಅಲ್ಲಿ ಕೂತ್ ಏನ್ ಮಾಡ್ತಪ್ಪ, ನಮ್ಮ ಬ್ಲಡ್ ವೆಸಲ್ ಇಷ್ಟ ಐತಂದ್ರ ಅದನ್ನ ನ್ಯಾರೋ ಮಾಡ್ಬಿಡ್ತೈತಿ, ತೆಳಗ್ ಮಾಡ್ಬಿಡ್ತೈತಿ, ಇಲ್ಲ ಆ ಬ್ಲಡ್ ವೆಸಲ್ ನ ಹಾರ್ಡ್ ಮಾಡ್ಬಿಡ್ತೈತಿ. ಅದಕ್ಕೆ ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವ್ರಿ. ಈಗ ಮುಖ್ಯ ಹಾರ್ಟ್ ಅಟ್ಯಾಕ್ ಆದ್ರೆ ಏನೇನ್ ಲಕ್ಷಣ ಇರ್ತಾವ, ನಮ್ಗೆ ಏನೇನ್ ಲಕ್ಷಣ ನೋಡ್ಲಿಕ್ಕೆ ಸಿಗ್ತಾವ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಬಹಳ ಇಂಪಾರ್ಟೆಂಟ್ ರೀ ಇದು. ಒಂದೇದ್ ನೋಡ್ರಿ, ಚೆಸ್ಟ್ ಪೇನ್ ಆಗುತ್ತಾ, ಲೆಫ್ಟ್ ಸೈಡೆಡ್ ಚೆಸ್ಟ್ ಪೇನ್ ಆಗುತ್ತಾ, ಪೇನ್ ಚುಚ್ಚುದಾರಂಗ ಆಗ್ತೈತ್ರಿ. ಆ ಪೇನ್ ಏನಿರ್ತೈತಿ ಮತ್ತೆ ಲೆಫ್ಟ್ ಹ್ಯಾಂಡಿಗೆ ರೇಡಿಯೇಟ್ ಆಗುತ್ತಾ, ನೆಕ್ಕಿಗೆ ರೇಡಿಯೇಟ್ ಆಗುತ್ತಾ, ಇಲ್ಲ ನಿಮ್ ಬೆನ್ನ ಹಿಂದೆ ದುಬ್ಬ ಏನಿರ್ತೈತಿ ನೋಡ್ರಿ, ಅಲ್ಲಿ ಬ್ಯಾಕ್ ಸೈಡ್ ಕೂಡ ರೇಡಿಯೇಟ್ ಆಗುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಎಳಿತಿರ್ತೈತ್ರಿ. ಮತ್ತೆ ನಿಮ್ಗ ಉಸಿರಾಡಕ್ ಕಷ್ಟ ಆಗುತ್ತೆ, ಬ್ರೆತ್ಲೆಸ್ನೆಸ್ ಸಮಸ್ಯೆ ಆಗುತ್ತೆ. ಸ್ವಲ್ಪ ಅಡ್ಡಾಡಿದ ತಕ್ಷಣ ಉಸಿರು ದಮ್ ಹಿಡಿತೈತಿ, ಕುಂತ್ರೆ ಏನು ಫೀಲ್ ಆಗಂಗಿಲ್ಲ, ಸ್ವಲ್ಪ ಅಡ್ಡಾಡಿದ್ರೆ ದಮ್ ಹತ್ತದಂಗ ಆಗುತ್ತ. ಇಂಡೈಜೆಷನ್ ಆಗುತ್ತ, ಹಾರ್ಟ್ ಬರ್ನ್ ಸಮಸ್ಯೆ, ಎದಿ ಉರಿ ಅನಿಸ್ತಿರ್ತೈತಿ, ಬಹಳ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಿರ್ತೀರಿ, ಮೈ ಪೂರ್ತಿ ತಂಪಾಗಿ ತಲಿ ಚಕ್ರ ಬಂದಂಗ ಆಗ್ತಿರ್ತೈತಿ, ಮೈ ವೀಕ್ನೆಸ್ ಆಗ್ತೈತಿ, ಗಾಬರಿ ಅನಿಸ್ತಿರ್ತೈತ್ರಿ. ಮತ್ತೆ ನಿಮ್ಗೆ ಎದಿ ಬಡ್ತಾ ಇರ್ತೈತಿ ನೋಡ್ರಿ, ಬಹಳ ಜಾಸ್ತಿ ಎದಿ ಹೊಡ್ಕೊಂತೈತಿ, ಬಹಳ ಕಡಿಮೆ ಹೊಡ್ಕೊಂತೈತಿ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಆಗಿಬಿಡ್ತಾವ್ರಿ. ಸೊ ಇವೆಲ್ಲ ಲಕ್ಷಣ ಹಾರ್ಟ್ ಅಟ್ಯಾಕ್ ರೋಗಿಗಳಿಗೆ ಎಲ್ಲ ಇರ್ತಾವ್ರಿ. ಸೊ ಇದ್ರ ಜೊತೆಗೆ ಒಂದೊಂದು ಪೇಷಂಟ್ಗೆ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗುತ್ತ, ಯಾವುದೇ ರೀತಿ ಲಕ್ಷಣ ಇರಂಗಿಲ್ಲ. ನೀವು ನ್ಯೂಸ್ನಾಗ ಅಲ್ಲಿ ಓದಿರ್ತೀರಿ, ನೋಡಿರ್ತೀರಿ, ಯಾರೋ ಯಾವುದೇ ಫಂಕ್ಷನ್ ಹೊಂಟಿದ್ರು, ಡಾನ್ಸ್ ಹೊಂಟಿದ್ರು, ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಯ್ತು, ಬಿದ್ಬಿಟ್ರು. ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ, ಅದಕ್ಕೆ ಸೈಲೆಂಟ್ MI ಅಂತ ಕರೀತಾರ. ಸೊ ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕಾರಣಗಳು ಏನು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತೈತಿ. ಹಾರ್ಟ್ ಅಟ್ಯಾಕ್ ಏನಂತ ಗೊತ್ತಾಯ್ತು. ಸೊ ಒಂದೇ ಕಾರಣ ಏನಪ್ಪಾ ಅಂದ್ರೆ ಸಿಡೆಂಟ್ರಿ ಲೈಫ್ ಸ್ಟೈಲ್. ಅಂದ್ರ ನಾವು ಸುಮ್ಮನೆ ಕುಂದ್ರೋದು ತಿನ್ನೋದು, ಫಿಸಿಕಲ್ ಆಕ್ಟಿವಿಟಿ ಒಟ್ಟ ಇಲ್ರಿ. ಎಕ್ಸರ್ಸೈಸ್ ಮಾಡಂಗಿಲ್ಲ, ಯೋಗ ಮಾಡಂಗಿಲ್ಲ, ಸೈಕ್ಲಿಂಗ್ ಮಾಡಂಗಿಲ್ಲ, ಮತ್ತೆ ನಿದ್ರಿ ಚೆನ್ನಾಗಲ್ಲ, ನಮ್ಮ ಆಹಾರ ಸರಿ ಇಲ್ಲ, ನಮ್ಮ ವಿಹಾರ ಸರಿ ಇಲ್ಲ, ಅಂದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಇಲ್ಲ ಯಾರಿಗೆ BP ಸಮಸ್ಯೆ ಇದೆ, BP ಒಟ್ಟ ಕಂಟ್ರೋಲ್ ಇಲ್ಲ, ಬಹಳ ಅನ್ಕಂಟ್ರೋಲ್ BP ಸಮಸ್ಯೆ ಇದೆ, ಶುಗರ್ ಇದೆ, ಒಟ್ಟ ಕಂಟ್ರೋಲ್ನಾಗಿಲ್ಲ, ಯದ್ವತ್ ತಿಂತೀರಿ, ಒಟ್ಟ ಶುಗರ್ ಕಂಟ್ರೋಲ್ನಾಗ ಇಟ್ಕೊಂಡಿಲ್ಲ, ಅವ್ರಿಗೆ ಆಗ್ಬಹುದು. ಇಲ್ಲ ನೀವು ಕೊಲೆಸ್ಟ್ರಾಲ್ ಲೆವೆಲ್ ಬಹಳ ಜಾಸ್ತಿ ಹೈ ಇದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತ್ರಿ. ಇಲ್ಲ ನೀವು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಿ, ಸಿಗರೇಟ್ ಬೀಡಿ ಬಹಳ ಜಾಸ್ತಿ ಸ್ಮೋಕ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಅದು ಕಾರಣ ರೀ. ಈಗ ಮುಂದೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಆಗ್ತವೆ. ಸೊ ಇನ್ನೇಗ ನಾ ಏನ್ 5 ಪಾಯಿಂಟ್ ತಿಳಿಸಿದ್ದೆ ಅವ್ರಿಗೆ. ಒಂದೇದ್ ನೋಡ್ರಿ, ಸಿಡೆಂಟ್ರಿ ಲೈಫ್ ಸ್ಟೈಲ್, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಆಹಾರ ವಿಹಾರ ಸರಿ ಇಲ್ಲ, BP ಒಟ್ಟ ನೀವು ಕಂಟ್ರೋಲ್ ಇಟ್ಕೊಂಡಿರಲ್ಲ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಶುಗರ್ ಒಟ್ಟ ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕೊಲೆಸ್ಟ್ರಾಲ್ ಒಟ್ಟ ಕಂಟ್ರೋಲ್ನಾಗ ಇಲ್ಲ, ಹೈ ಇದೆ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬಹಳ ಜಾಸ್ತಿ ಸ್ಮೋಕ್ ಮಾಡ್ತೀರ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬಹಳ ಜಾಸ್ತಿ ಸೆರೆ ಕುಡಿತೀರ ಅಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಮನೆಯಾಗ ಯಾರಿಗಾರ ಮೊದಲು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿತ್ತು ಅಂದ್ರೆ ನಿಮ್ಗೆ ಆಗೋ ಸಾಧ್ಯತೆ ಇರ್ತೈತಿ. ಸೆಕ್ಸ್ ಮಾತಾಡ್ಬೇಕಂದ್ರೆ ಪುರುಷರಿಗೆ ಮಹಿಳೆ ಕಂಪೇರ್ ಮಾಡಿದ್ರೆ ಪುರುಷರಿಗೆ ಜಾಸ್ತಿ ಆಗೋ ಸಾಧ್ಯತೆ ಇರ್ತೈತಿ.
ಇಲ್ಲ ನೀವು ಬಹಳ ಜಾಸ್ತಿ ಸ್ಟ್ರೆಸ್ ತೊಗೊಂತೀರ ಅಂದ್ರೆ ನಿಮ್ಗೆ ಇದು ಆಗ್ಬೋದು. ಇಲ್ಲ ನೀವು ಬಹಳ ಜಾಸ್ತಿ ಓವರ್ ವೇಟ್ ಬಹಳ ದಪ್ಪಗದಿರೋದ್ರೆ ನಿಮ್ಗೆ ಆಗ್ಬೋದು. ಇಲ್ಲ ನಿಮ್ಗೆ ಸ್ಲೀಪ್ ಆಪ್ನಿಯ ಸಮಸ್ಯೆ ಐತಂದ್ರ, ಸ್ಲೀಪ್ ಆಪ್ನಿ ಅಂದ್ರೆ ಇದು ನಿದ್ದೆ ಸಮಸ್ಯೆ ಇದ್ರಿ, ರಾತ್ರಿ ಹೊತ್ತು ಉಸಿರಾಡಕ್ಕೆ ಕಷ್ಟ ಆಗ್ತಿರ್ತದೆ ರೋಗಿಗೆ, ಅದ್ರ ಸಂಬಂಧ ಹಾರ್ಟ್ ಮೇಲೆ ಒತ್ತಡ ಬೀಳ್ತಿರ್ತೈತೆ, ಅಂತರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಆಗ್ತೈತ್ರಿ. ಈಗ ಹೇಳ್ಕೊಡ್ತೇನ್ರಿ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೈತೋ ಇಲ್ಲೋ, ಇಲ್ಲ ನಿಮ್ಗೆ ಯಾವ್ದಾದ್ರು ಹಾರ್ಟ್ನ ಆರ್ಟರಿ ಬ್ಲಾಕೇಜ್ ಆಗೈತೋ ಇಲ್ಲೋ, ಅದಕ್ಕೆ ಏನೇನ್ ಟೆಸ್ಟ್ ಮಾಡಿಸ್ತಾರೆ ಡಾಕ್ಟರು, ಇಲ್ಲ ಏನೇನ್ ಟೆಸ್ಟ್ ಮಾಡಿಸ್ಬೋದು. ಸೊ ಒಂದೇದ್ ನೋಡ್ರಿ, ECG ಮಾಡಿಸ್ತಾರೆ. ECG ಅಲ್ಲಿ ಚೆಸ್ಟ್ ಅಲ್ಲಿ ಲೀಡ್ ಕನೆಕ್ಟ್ ಮಾಡಿ ನಿಮ್ಮ ಹಾರ್ಟಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತಾರೆ. ಹಾಲ್ಟರ್ ಮಾನಿಟರಿಂಗ್ ಟೆಸ್ಟ್ ಮಾಡ್ತಾರ್ರಿ. ನಿಮ್ಮ ಹಾರ್ಟ್ನಾಗ ಇಲ್ಲಿ ಹೊರಗಡೆ ಭಾಗದಾಗ ಒಂದು ಸಣ್ಣ ಮಷಿನ್ ಫಿಟ್ ಮಾಡ್ತಾರೆ. ಅದು 24 ತಾಸು ಗಂಟೆ ನಿಮ್ಮ ಅದ್ರಾಗ ಫಿಟ್ಟಿಂಗ್ ಇರ್ತೈತೆ. ಅದ್ರದ್ದು ನಿಮ್ಮ ಹಾರ್ಟ್ ಬೀಟ್ಸ್ ಹೆಂಗ್ ಅದಾವು, ಬ್ಲಡ್ ಫ್ಲೋ ಹೆಂಗಿದೆ, ಕಂಪ್ಲೀಟ್ ಮಾಹಿತಿ ರಿಪೋರ್ಟ್ನಾಗ ಕೊಡ್ತೈತ್ರಿ. ಇಲ್ಲಿ ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರ್ರಿ. ಹಾರ್ಟಿಂದ ಸ್ಕ್ಯಾನಿಂಗ್ ಮಾಡ್ತಾರೆ. ಸೌಂಡ್ ವೇವ್ಸ್ ಮೂಲಕ ನಿಮ್ಮ ಹಾರ್ಟ್ ಹೆಂಗಿದೆ ಹೆಂಗಿಲ್ಲ ಹೆಲ್ತ್ ಬಗ್ಗೆ ಕಂಡು ಹಿಡಿತಾರ್ರಿ. ನಿಮ್ಗೆ TMT ಟೆಸ್ಟ್ ಮಾಡಿಸ್ತಾರ್ರಿ. ನೋಡ್ರಿ, ನೀವು ಸುಮ್ಮನೆ ಕೂತಾಗ ಏನು ನಿಮ್ಗೆ ತ್ರಾಸ ಆಗ್ತಾ ಇಲ್ಲ, ನೀವೇನಾರ ಎಕ್ಸರ್ಸೈಸ್ ಮಾಡವಂತ್ರಿ, ಫಿಸಿಕಲ್ ಆಕ್ಟಿವಿಟಿ ಮಾಡವಂತ್ರಿ, ನಿಮ್ಮ ಹಾರ್ಟ್ನ ಪೇನ್ ಬರ್ತೈತೆ ಅಂದ್ರೆ ನಿಮ್ಗೆ TMT ಟೆಸ್ಟ್ ಬಂದು ಕೊಟ್ಟಿರ್ತಾರೆ. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ ಟ್ರೆಡ್ ಮಿಲ್ ಇರ್ತೈತೆ, ಅದ್ರ ಮೇಲೆ ಅಡ್ಡಾಡಕ್ ಹೇಳ್ತಾರ. ನಿಮ್ಮ ಹಾರ್ಟ್ ಇಲ್ಲಿ ಮೇಲೆ ಎಲ್ಲ ಲೀಡ್ಸ್ ಕನೆಕ್ಟ್ ಮಾಡ್ತಾರ, ಹಾರ್ಟ್ ಆಕ್ಟಿವಿಟಿ ಮಾನಿಟರ್ ಮಾಡ್ತಾರ. ಇಲ್ಲ ಅಲ್ಲಿ ಸೈಕಲ್ ಇರ್ತೈತ್ರಿ, ಒಂದು ಸೈಕಲ್ ಪೆಡ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತಾರ. ಲೀಡ್ಸ್ ಎಲ್ಲ ಕನೆಕ್ಟ್ ಮಾಡಿ ನಿಮ್ಮ ಹಾರ್ಟ್ ಆಕ್ಟಿವಿಟೀಸ್ ಚೆಕ್ ಮಾಡ್ತಾರ. ಬ್ಲಡ್ ಟೆಸ್ಟ್ ನಿಮ್ಗೆ ಬರ್ದು ಕೊಟ್ಟಿರ್ತಾರ್ರಿ, CKMB ಟ್ರೋಪೋನಿನ್. ಸೊ ಇವು ಎನ್ಸೈಮ್ಸ್ ಯಾವಾಗ ನೋಡ್ರಿ ಪಾಸಿಟಿವ್ ಬರ್ತಾವ ಅಂದ್ರ ನಿಮ್ಮ ಹಾರ್ಟ್ ಯಾವಾಗ ಪೂರ್ತಿ ಡ್ಯಾಮೇಜ್ ಆಗಿರ್ತಾವ, ಈ ಎನ್ಸೈಮ್ಸ್ ಪಾಸಿಟಿವ್ ಬರ್ತಾವ, ನಿಮ್ಮ ಹಾರ್ಟ್ ಡ್ಯಾಮೇಜ್ ಆಗೈತೆ ಅಂತ ಅರ್ಥ ರೀ. ಇಲ್ಲ ನಿಮ್ಗೆ ಎಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಹೇಳಿರ್ತಾರ್ರಿ. ಎಂಜಿಯೋಗ್ರಾಮ್ ಅಂದ್ರೆ ಇದು ಒಂದು ಎಕ್ಸ್ರೇ ರೀ ಹಾರ್ಟಿಂದು. ಇದ್ರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಡೈ ಹಾಕಿರ್ತಾರ್ರಿ ನಮ್ಮ ಹಾರ್ಟ್ ವೆಸಲ್ಸ್ ಒಳಗ. ಸೊ ನಮ್ಮ ಹಾರ್ಟ್ನಾಗ ಎಲ್ಲಿ ಬ್ಲಾಕೇಜ್ ಇದೆ, ಎಲ್ಲಿ ಬ್ಲಾಕೇಜ್ ಇಲ್ಲ, ಇದು ಕಂಪ್ಲೀಟ್ ಮಾಹಿತಿ ಎಂಜಿಯೋಗ್ರಾಮ್ದಾಗ ಬರ್ತೈತ್ರಿ. ಇಲ್ಲ CT ಸ್ಕ್ಯಾನ್ ಮಾಡಕ್ ಹೇಳಿರ್ತಾರ್ರಿ ಹಾರ್ಟಿಂದು, ಕ್ಯಾಲ್ಸಿಯಂ ಡೆಪಾಸಿಟ್ಸ್ ಏನಾರ ಐತು ಇಲ್ಲೋ ಅಂತ ಪತ್ತೆ ಹಚ್ಚಲಿಕ್ಕೆ. ಇಲ್ಲ CT ಕೊರೋನರಿ ಎಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನ್ಯೂಕ್ಲಿಯರ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ಲಿಕ್ಕೆ ಹೇಳಿರ್ತಾರ್ರಿ. ಸೊ ಇವೆಲ್ಲ ಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಏನಾರ ಸಮಸ್ಯೆ ಹಾರ್ಟಿಂದು ಇದೆಯೋ ಇಲ್ಲೋ, ಒಂದು ಹಾರ್ಟ್ ಅಟ್ಯಾಕ್ ಇಲ್ಲ ಆರ್ಟರಿ ಬ್ಲಾಕೇಜ್ ಐತೋ ಇಲ್ಲ ಅಂತ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನ್ರಿ, ನೀವು ಡಾಕ್ಟರ್ ಕಡೆ ಯಾವಾಗ ಹೋಗ್ಬೇಕು. ಸೊ ನೋಡ್ರಿ, ಏನೇನ್ ಲಕ್ಷಣ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಒಂದೇ ಲಕ್ಷಣ ನಿಮ್ಮ ಮೈಯಾಗ ನಿಮ್ ಕಂಡು ಬಂತಂದ್ರ 1 ತಾಸು ಒಳಗ ನೀವು ಡಾಕ್ಟರ್ ಕಡೆ ಹೋದ್ರಂದ್ರ ನಿಮ್ಮ ಹಾರ್ಟ್ ಏನೈತಿ ನೋಡ್ರಿ ಉಳಿಸ್ಲಿಕ್ಕೆ ಅಷ್ಟೇ ಡಾಕ್ಟರಿಗೆ ಸವಲತ್ತು ಆಗ್ತೈತ್ರಿ. ಎಷ್ಟು ಲೇಟ್ ಮಾಡ್ತೀರಿ ಅಷ್ಟೇ ಹಾರ್ಟ್ ಡ್ಯಾಮೇಜ್ ಆಗಿಬಿಡ್ತೈತಿ, ಉಳಿಸೋದು ಕಷ್ಟ ಆಗತ್ರಿ. ಸೊ ಈಗ ನೀವು ಡಾಕ್ಟರ್ ಕಡೆ ಹೋಗಿರ್ತೀರಿ, ಡಾಕ್ಟರ್ ನಿಮ್ಗೆ ಕನ್ಫರ್ಮ್ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆಗೈತೆ ಇಲ್ಲ ಅನ್ನೋದು. ಕನ್ಫರ್ಮ್ ಅಂದ್ರೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ, ಒಂದೇ ನಿಮ್ಗೆ ಓರಲ್ ಮೆಡಿಕೇಶನ್ಸ್ ಕೊಡ್ತಾರ. ಟ್ಯಾಬ್ಲೆಟ್ ಡಿಸ್ಪ್ರಿನ್ 1 ಕೊಡ್ಬೋದು, ಅದರಿಲ್ಲ ಅದ್ರ ಜಗದಾಗ ಎಕೋಸ್ಪ್ರಿನ್ 150 2 ಟ್ಯಾಬ್ಲೆಟ್ ಕೊಡ್ಬೋದು. ಪ್ರೊಪ್ಲೇಟ್ 75 mg 4 ಟ್ಯಾಬ್ಲೆಟ್, ಅಟೋರ್ವಾ 40 mg 2, ಇಲ್ಲ ಸಾರ್ಬಿಟ್ರೇಟ್ 10 mg ಟ್ಯಾಬ್ಲೆಟ್ ನಾಲ್ಗೆ ತಳಗೆ ಇಟ್ಕೊಳಕ್ ಹೇಳಿರ್ತಾರೆ, ಇಲ್ಲ ನುಂಗ್ಲಿಕ್ಕೆ ಹೇಳಿರ್ತಾರೆ. ಅದಾದ್ಮೇಲೆ ನಿಮ್ಗೆ ಅಡ್ಮಿಟ್ ಮಾಡ್ಕೊಂತಾರ, ಅಲ್ಲಿ ಇಂಜೆಕ್ಷನ್ಸ್ ಎಲ್ಲ ನಡೀತಿರ್ತಾವ್ರು. ಡಾಕ್ಟರ್ ನಿಮ್ಗೆ ಏನಾರ ಹಾರ್ಟಿನ ಬ್ಲಾಕೇಜ್ ಜಾಸ್ತಿ ಐತಂತ ಅಂದ್ರೆ ನಿಮ್ಗೆ ಆಪರೇಟಿವ್ ಪ್ರೊಸೀಜರ್ಸ್ ಕೂಡ ಹೇಳ್ಬೋದ್ರಿ, ಸರ್ಜರಿ ಕೂಡ ಸಜೆಸ್ಟ್ ಮಾಡ್ಬೋದು. ಅದ್ರಾಗ ಏನಾದ್ರು ಹೇಳ್ತಾರಪ್ಪ ಅಂದ್ರೆ ನಿಮ್ಗೆ ಕೊರೋನರಿ ಎಂಜಿಯೋಪ್ಲಾಸ್ಟಿ ಇಲ್ಲ ಕೊರೋನರಿ ಆರ್ಟರಿ ಬೈಪಾಸ್ ಸರ್ಜರಿ, CABG ಇಲ್ಲ ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಇದು ಆಪರೇಷನ್ಗೆ ಸಜೆಸ್ಟ್ ಮಾಡ್ತಾರ. ಕೊರೋನರಿ ಎಂಜಿಯೋಪ್ಲಾಸ್ಟಿ ನೋಡ್ರಿ, ಇದು 2 ಟೈಪ್ಸ್ ಇರ್ತಾವೆ. ಬಲೂನ್ ಎಂಜಿಯೋಪ್ಲಾಸ್ಟಿ, ಎಂಜಿಯೋಪ್ಲಾಸ್ಟಿ ವಿತ್ ಸ್ಟಂಟಿಂಗ್ ಅಂತ. ಬಲೂನ್ ಎಂಜಿಯೋಪ್ಲಾಸ್ಟಿದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ ಕಾಲ್ಗಡೆ ಭಾಗದಾಗ ಫೆಮ್ರಲ್ ಆರ್ಟರಿ ಇಲ್ಲ ಕೈಯಾಗ ರೇಡಿಯಲ್ ಆರ್ಟರಿ ಏನಿರ್ತೈತೆ ನೋಡ್ರಿ, ಅಲ್ಲೊಂದು ಕ್ಯಾಥೆಟರ್ ಹಾಕ್ತಾರ. ಕ್ಯಾಥೆಟರ್ ಹಾಕಿ ಆ ಕ್ಯಾಥೆಟರ್ ಎಲ್ಲಿ ಬ್ಲಾಕೇಜ್ ಇದೆ ಅಲ್ಲಿ ಮಟ್ಟ ಹೋಗ್ತೈತಿ, ಅಲ್ಲಿ ಕ್ಯಾಥೆಟರ್ ಇನ್ಫ್ಲೇಟ್ ಮಾಡ್ತಾರ. ಆ ಬಲೂನ್ ಅಲ್ಲಿ ಮಟ್ಟ ಹೋಗ್ತೈತಿ, ಇನ್ಫ್ಲೇಟ್ ಆದ್ಮೇಲೆ ಅಲ್ಲಿ ಬ್ಲಾಕೇಜ್ ಐತಿ ತಿಳ್ಕೊರಿ, ಇದನ್ನ ಹಿಂಗೆ ಅಗ್ಲ ಮಾಡ್ತೈತಿ. ಅಗ್ಲ ಆದ್ಮೇಲೆ ಬ್ಲಡ್ ಅದು ಪ್ಲೇಕ್ ಇರ್ತೈತಿ ನೋಡ್ರಿ, ಹೊಲಸ ಅದನ್ನ ದಬ್ತೈತಿ. ನಾರ್ಮಲ್ ರಕ್ತ ಸಂಚಾರ ಏನಾಗ್ಬೇಕು ಮತ್ತೆ ಆಗ್ತೈತಿ, ಆಕ್ಸಿಜನ್ ನ್ಯೂಟ್ರಿಯನ್ ಬರಾಬರಿ ಸಿಗ್ತೈತಿ, ಹಾರ್ಟ್ ಮತ್ತೆ ನಾರ್ಮಲ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಂಜಿಯೋಪ್ಲಾಸ್ಟಿ ಸ್ಟಂಟಿಂಗ್ ಅಂದ್ರೆ ಸೇಮ್, ಅದ್ರಾಗೂ ನಿಮ್ ಕಾಲ್ಗಡೆ ಭಾಗದಾಗ ಫೆಮ್ರಲ್ ಆರ್ಟರಿ ಇಲ್ಲ ರೇಡಿಯಲ್ ಆರ್ಟರಿ ಕ್ಯಾಥೆಟರ್ ಹಾಕ್ತಾರೆ, ಎಲ್ಲಿ ಬ್ಲಾಕೇಜ್ ಐತೆ ಅಲ್ಲಿ ಮಟ್ಟ ಹೋಗುತ್ತಾ ಒಂದು ಬಲೂನ್ ಇಡ್ತಾರ. ಆ ಬಲೂನ್ ಬ್ಲಾಕೇಜ್ ಓಪನ್ ಮಾಡ್ತಾರ, ಹೊಲಸು ದಬ್ತಾರ್ರಿ, ನಾರ್ಮಲ್ ಆಕ್ಟಿವಿಟಿ ಆಗುತ್ತೆ. ಆದ್ರೆ ಅಲ್ಲೇ ಒಂದು ಮೆಟಲ್ ಮೆಶ್ ಅಂತ ಇರ್ತದೆ, ಸಣ್ಣ ಪೀಸು ಅಲ್ಲಿ ಇನ್ಸ್ಟಾಲ್ ಮಾಡಿಬಿಡ್ತಾರೆ, ಮೆಟಲ್ ಮೆಶ್ ಅಂತ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಮುಂದೆ ಅದು ಬ್ಲಾಕೇಜ್ ಆಗ್ಲಾರ್ದಾಗ ನೋಡ್ಕೊಂಡು ಹೋಗುತ್ತಾ. ಮತ್ತು ಆ ಮೆಟಲ್ ಮೆಶ್ ಮೇಲೆ ಮೆಡಿಕೇಟೆಡ್ ಇರ್ತೈತ್ರಿ, ಅದು ಮೆಡಿಸಿನ್ ಹಚ್ಚಿರ್ತಾರ, ಮುಂದೆ ಬ್ಲಾಕ್ ಆಗ್ಲಾರ್ದಂಗ ಅದು ನೋಡ್ಕೊಂಡು ಹೋಗ್ತೈತ್ರಿ. ಆ ರೀತಿ ಮುಂದೆ ನಿಮ್ಗೆ ಸಮಸ್ಯೆ ಆಗ್ಲಾರ್ದಂಗ ಇದು ನೋಡ್ಕೊಂಡು ಹೋಗ್ತೈತ್ರಿ. ಈಗ ನೋಡ್ರಿ, ಹಾರ್ಟ್ನ್ಯಾಗ ಬ್ಲಾಕೇಜ್ ಏನಿದೆ 1ಕ್ಕಿಂತ ಜಾಸ್ತಿ ಇದಾವೆ, 2 ಅದಾವ, 3 ಅದಾವ, 4 ಅದಾವ ಅಂದ್ರೆ ಅಲ್ಲಿ ಎಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕೆ ಆಗಂಗಿಲ್ರಿ. ಅಲ್ಲಿ ಡಾಕ್ಟರ್ ನಿಮ್ಗೆ ಕೊರೋನರಿ ಆರ್ಟರಿ ಬೈಪಾಸ್ ಸರ್ಜರಿ ಇಲ್ಲ ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟಿಂಗ್ ಅಂತಾರೆ, ಅದನ್ನ ಮಾಡ್ಲಿಕ್ಕೆ ಹೇಳಿರ್ತಾರ. ಇದ್ರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಕೈಯಾಗಿಂತ್ರ ಕಾಲಾಗಿಂತ್ರ ಚೆಸ್ಟ್ನಾಗಿಂತ್ರ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಕಟ್ ಮಾಡ್ಕೊಂಡು ತೆಗಿತಾರ್ರಿ. ಮತ್ತ
ಎಲ್ಲಿ ಬ್ಲಾಕೇಜ್ ಐತೆ ನೋಡ್ರಿ. ಈಗ ನಾನು ನಿಮ್ಗೆ ಸಾಮಾನ್ಯ ತಿಳಿಸ್ಬೇಕಂದ್ರೆ ನೋಡ್ರಿ, ನೀವು ಯಾವ ಸಿಟಿಯಾಗಿ ಇರ್ತೀರಿ ಅಲ್ಲೇ ಒಂದು ನಾರ್ಮಲ್ ರೋಡ್ ಇರ್ತೈತ್ರಿ, ಒಂದು ಬೈಪಾಸ್ ರೋಡ್ ಇರ್ತೈತಿ. ಬೈಪಾಸ್ ರೋಡ್ ಅಂದ್ರೆ ಏನು, ನೀವು ಸಿಟಿಗೆ ಯಾರಿಗೂ ಕೆಲಸ ಇಲ್ಲ ಅಂದ್ರೆ ಆ ಬೈಪಾಸ್ ರೋಡ್ ಅಂತ ಹೋಗ್ಬಿಟ್ರೆ ಅವ್ರು ಸಿಟಿ ಒಳಗೆ ಬರೋ ಅವಶ್ಯಕತೆ ಇರಂಗಿಲ್ಲ, ಹೊರಗಿಂದ ಹೊರಗೆ ಸಿಟಿ ಹೊರಗೆ ಹೋಗ್ಬಿಡ್ತಾರೆ. ಅದೇ ರೀತಿ ನಮ್ದು ಇಲ್ಲಿ ಹಾರ್ಟ್ನಾಗ ನೀಲಿ ಕಲರಿಂದ ಏನೈತೆ ನೋಡ್ರಿ, ಇದು ಬ್ಲಾಕೇಜ್ ಅಂತ ತಿಳ್ಕೊರಿ. ಸೊ ಈಗ ನಾವು ಇದಕ್ಕೆ ಬೈಪಾಸ್ ಸರ್ಜರಿ ಹೆಂಗ್ ಮಾಡ್ತೇವೆ ಅಂದ್ರೆ, ಈಗ ಇಲ್ಲಿ ಇದು ಇರ್ತೈತೆ ನೋಡ್ರಿ, ಇದು ಹೆಂಗ್ ಮಾಡ್ತಾರೆ ಡಾಕ್ಟರ್ಸ್ ಅಂತ. ಇದು ಈಗ ಬ್ಲಾಕೇಜ್ ಐತಿ, ಒಂದು ಬ್ಲಡ್ ವೆಸಲ್ ತಳಗಿನ ಭಾಗದಾಗ ಹಚ್ತಾರ, ಒಂದು ಬ್ಲಡ್ ವೆಸಲ್ ಮ್ಯಾಲಿನ ಟಾಪ್ದಾಗ. ಬ್ಲಾಕೇಜ್ ನಡಬರ್ಕ ಐತಿ, ತಳಗಿನ ಭಾಗನಾಗ ಒಂದು, ಮ್ಯಾಲಿನ ಭಾಗನಾಗ ಒಂದು ಬ್ಲಡ್ ವೆಸಲ್ ಹಾಕ್ತಾರ್ರಿ. ಮತ್ತು ಅದನ್ನ ಅಲ್ಲೇ ಹೊಲ್ದು ಬಿಡ್ತಾರೆ. ಅದ್ರಲ್ಲಿ ಏನಾಗುತ್ತಾ, ಅದು ಬ್ಲಡ್ ವೆಸಲ್ಸ್ ರಕ್ತ ಸಂಚಾರ ಹಿಂಗೆ ಹೋಗ್ಬೇಕಲ್ರಿ, ಹಿಂಗೆ ಅಲ್ಲಿ ಹೋಗ್ಲಾರ್ದು ಹೊಸದು ಏನು ಪಾತ್ವೆ ಕ್ರಿಯೇಟ್ ಆಯ್ತು, ಬ್ಲಡ್ ವೆಸಲ್ಸ್ ಹಿಂಗೆ ಬರ್ಲಾರ್ದು ಹಿಂಗೆ ಹೋಗ್ತೈತ್ರಿ. ಅದಕ್ಕೆ ಏನಾಗುತ್ತಾ, ಹಾರ್ಟಿಗೆ ಏನು ಬ್ಲಡ್ ವೆಸಲ್ ಸಿಗಬೇಕು, ಆಕ್ಸಿಜನ್ ಸಿಗಬೇಕು, ನ್ಯೂಟ್ರಿಯನ್ ಸಿಗಬೇಕು, ಎಲ್ಲ ಸಿಗ್ತೈತಿ. ರಕ್ತ ಸಂಚಾರ ಮತ್ತೆ ನಾರ್ಮಲ್ ಆಗ್ತೈತಿ, ಹಾರ್ಟ್ ಆಕ್ಟಿವಿಟಿ ಮತ್ತೆ ಹೆಂಗಿರ್ಬೇಕು ಹಂಗಾಗ್ತೈತಿ, ನಾರ್ಮಲ್ ಹಾರ್ಟ್ ಆಕ್ಟಿವಿಟೀಸ್ ಎಲ್ಲ ಚಾಲೂ ಆಗ್ತಾವ್ರಿ. ಸೊ ಇದು CABG, ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟಿಂಗ್, ಕೊರೋನರಿ ಆರ್ಟರಿ ಬೈಪಾಸ್ ಸರ್ಜರಿ ಅಂತ ಇದು ಕರೀತಾರ್ರಿ. ಈಗ ನಿಮ್ಗೆ ಹಾರ್ಟ್ ಎಲ್ಲ ಆಪರೇಷನ್ ಆಯ್ತು, ಎಲ್ಲ ಆಯ್ತು, ಅದಾದ್ಮೇಲೆ ನೀವು ಏನೇನು ಮಾಡ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮ್ಗೆ ಏನೇನು ಮೆಡಿಸಿನ್ಸ್ ಕೊಟ್ರ, ಮೆಡಿಸಿನ್ ಟೈಮ್ ಟು ಟೈಮ್ ತಗೋಬೇಕು. ಆಂಟಿ ಹೈಪರ್ಟೆನ್ಸಿವ್ ಮೆಡಿಸಿನ್ಸ್, ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಏನೇನು ಕೊಟ್ರ ಟೈಮ್ ಟು ಟೈಮ್ ತಗೋಬೇಕು. ಒಳ್ಳೆ ಆಹಾರ ಸೇವನೆ ಮಾಡಬೇಕು, ಸ್ಟ್ರೆಸ್ ಬಹಳ ಕಡಿಮೆ ತಗೋಬೇಕು, ಸ್ಮೋಕಿಂಗ್ ಒಟ್ಟ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಡಾಕ್ಟರ್ ಯಾವಾಗ ನಿಮ್ಗೆ ಭೇಟಿ ಆಗ್ಲಿಕ್ಕೆ ಹೇಳ್ತಾರೆ ಭೇಟಿ ಆಗ್ಬೇಕು, ಏನೇನು ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ ಅದನ್ನ ಮಾಡಿಸ್ತಾ ಇರಬೇಕು. ಡಾಕ್ಟರ್ನೇ ಕೊಟ್ಟಾಗ ಟಚ್ನಾಗ ಇರ್ಬೇಕ್ರಿ ಅನ್ಕೊಂತೀನಿ. ಹಾರ್ಟ್ ಅಟ್ಯಾಕ್ ಬಗ್ಗೆ ಏನೇನು ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಟ್ಟಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣುವಂತದ್ದು ನೋಡ್ರಿ, ಅದನ್ನ ಒತ್ತು ಬಿಟ್ರೆ ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ಅವ್ರ ಜೊತೆಗೆ ನಿಮ್ಮನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.